ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಸ್ಪೆಷಲ್ ಡೇ, ಯಾಕಂದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ. ಸೊ ಇವತ್ತೇನಾದರೂ ಸ್ಪೆಷಲ್ ಅನ್ನೋ ಥರ ನನಗೆ ದಿನ ಎಲ್ಲ ಹಾಗೆ ಅನಿಸುತ್ತೆ. ಬರ್ಡೇ ಅಂತ ಅಂದರೆ ನನಗೆ ನಮ್ಮನೆ ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ಬರ್ಡೇ ಆಗ್ತದೆ ಅಂತಂದರೆ ನನಗೆ ನಾನೇ ಮನೆಯೆಲ್ಲ ಡೆಕೋರೇಟ್ ಮಾಡಿ ಕೇಕ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಖುಷಿ. ಆ ಥರ ಇದ್ರೇ ನನಗೆ ಚೆನ್ನಾಗಂತ ಅನ್ನಿಸ್ತಿತ್ತು ಅಲ್ಲ. ಸೊ ಪಾಪುನ ಇಟ್ಕೊಂಡು ಅಷ್ಟೆಲ್ಲ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ. ಸೊ ಹೊರಗಡೆನೇ ಬರ್ಡೇ ಹಾಲಲ್ಲಿ ಬರ್ಡೇನ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇವತ್ತು ವರ್ಕಿಂಗ್ ಡೇಸ್ ಆಗಿರೋದ್ರಿಂದ ನಮಗೂ ಕೂಡ ಹೊರಗಡೆ ಎಲ್ಲೂ ಹೋಗೋದಕ್ಕೂ ಪ್ಲ್ಯಾನಿಂಗ್ ಏನೂ ಮಾಡಲಿಲ್ಲ. ನಮ್ಮ ಕೇರ್ನಗರದಲ್ಲೇ ತುಂಬ ಚೆನ್ನಾಗಿರೋವಂಥ ಪಾರ್ಟಿ ಹಾಲ್ಗಳೆಲ್ಲ ಇದು. ಸೊ ಅಲ್ಲೇ ನೋಡಿಬಿಟ್ಟು ಬರ್ಡೇ ಹಾಲ್ನ ಬುಕ್ ಮಾಡೋಣ, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ನಾನು ಮುಂಚೆನೇ 15 ಡೇಸ್ 1 ಮಂತಿಂದನೇ ಹೇಳ್ಕೊಂಡು ಬರ್ತಿದ್ದೆ ಕಿರಣ್ ಅವ್ರಿಗೆ, ಬರ್ಡೇ ಹಾಲ್ ಯಾವುದಾದ್ರೂ ಇದ್ದರೆ ನೋಡಿ ಅಣ್ಣನ ಬರ್ಡೇ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಅಲ್ಲಿಂದ ಆಯಿತು ಅಂಥೇಳಿ ಬರ್ಡೇ ಹಾಲ್ ಸಿಕ್ತು. ನಮ್ಮ ಕೇರ್ನಗರದಲ್ಲಿ ಈ ಟೈಮಲ್ಲಿ ಗಣೇಶನ ಕೂರಿಸಿದ್ರು. ರೇಡಿಯೋ ಮೈದಾನದಲ್ಲಿ ಗಣೇಶನ ಕೂರಿಸಿದ್ದಾರೆ. ಸೊ ಹಂಗೆ ಪಕ್ಕದಲ್ಲಿ ಫಂಕ್ಷನ್ಸ್ ಪ್ರತಿದಿನವೂ ಯಾವುದಾದ್ರೂ ಫಂಕ್ಷನ್ಸ್ ಆಗ್ತಾನೆ ಇರುತ್ತೆ. ನಮ್ಮ ಕೇರ್ನಗರದಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಗಣೇಶನ ತಂದಿದ್ದಾರೆ. ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿರೋ ಗಣೇಶನ ತರ್ತಾರೆ. ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ನಿಜವಾಗಿ ಗಣೇಶನೇ ನಿಂತಿದ್ದಾನೆ ಅನ್ನೋಷ್ಟು ಚೆನ್ನಾಗಿರುತ್ತೆ. ಗಣೇಶನಿಗೆ ನೈವೇದ್ಯಕ್ಕೆ ಅಂತೇಳಿ ಕಡಲೆ ಉಸ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇವತ್ತು ಬರ್ಡೇ ಅಲ್ವಾ, ಇವತ್ತೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕಡಲೆ ಉಸ್ಲಿನೂ ಕೊಟ್ಟಿವಿ. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿ ಫಂಕ್ಷನ್ ಆಗ್ತಿತ್ತು. ಅಂದರೆ ನಾಟಕ, ಡ್ಯಾನ್ಸ್ ಆಗಲಿ, ಬೇರೆ ಬೇರೆ ಪ್ರೋಗ್ರಾಮ್ಗಳಾಗಲಿ ನಡೀತಾ ಇರುತ್ತೆ. ಸೊ ಬರ್ಡೇ ದಿನ ನಾಟಕ ನಡೀತಿತ್ತು. ನನಗೆ ಖುಷಿಯಾಗೋ ವಿಚಾರ ಏನಂತಂದರೆ, ನಮ್ಮ ಹಳ್ಳಿ ಕಡೆ ನಾಟಕ ಅಂತ ಅಂದರೆ ರಾತ್ರಿಯಿಂದ ಬೆಳಗ್ಗೆ ಆಗೋದನ್ಕೂ ನೋಡ್ತಾನೆ ಇರ್ತಾರೆ, ತುಂಬ ಜನ ಸೇರಿರ್ತಾರೆ. ಅದೇ ಥರ ಸಿಟಿಯಲ್ಲೂ ಇಷ್ಟು ಜನ ಸೇರಿರೋದು ನೋಡಿ ನನಗೆ ನಿಜ ಖುಷಿ ಅಂತ ಅನ್ನಿಸ್ತು. ಅಲ್ಲಿಂದ ಫಂಕ್ಷನ್ ಎಲ್ಲ ಅಲ್ಲಿ ನೋಡ್ಕೊಂಡು ಬಂದ್ವಿ. ಇನ್ನು ಪಾರ್ಟಿ ಹಾಲ್ಗೆ ಹೋಗಬೇಕು ಅಂತೇಳಿ ಹೊರಟ್ವಿ. ನಾವು ಹೋಗೋ ದಾರಿಲೇ ಗಣೇಶನ ಇನ್ನೊಂದು ಏರಿಯಾ ಗಣೇಶಗಳಿರುತ್ತಲ್ಲ, ಆ ಥರ ಗಣೇಶನ ಬಿಡ್ತಾಯಿದ್ರು. ಕ್ರೇನಲ್ಲಿ ಗಣೇಶನ ಬಿಡ್ತಿದ್ರು, ಡಿಫ್ರೆಂಟಾಗಿತ್ತು. ಹಾಗೆ ಚೆನ್ನಾಗಿ ಕೂಡ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಪಾರ್ಟಿ ಹಾಲ್ಗೆ ಹೋದ್ವಿ. ವಿ ಬೇಕ್ರಿ ಅಂತೇಳಿ ಅವ್ರದ್ದೇ ಪಾರ್ಟಿ ಹಾಲ್ ಇತ್ತು. ಸೊ ಕಿರಣ್ ಅವ್ರಿಗೆ ಗೊತ್ತಿರೋರೇನೇ ಆಗಿದ್ರಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡ್ಕೋಬೇಕು ಅನ್ನೋ ಅದರಲ್ಲೆಲ್ಲ, ಯಾಕಂದರೆ ನನಗೆ ಹೋಗಿದ ತಕ್ಷಣ ನನಗೆ ಫುಲ್ ಗ್ರ್ಯಾಂಡಾಗಿ ಡೆಕೋರೇಟಿಂಗ್ ಇತ್ತು. ನನಗೂ ಖುಷಿ ಆಯಿತು, ಯಾಕಂದರೆ ನನಗೆ ಸರ್ಪ್ರೈಸ್ ಅಂತ ಅನ್ನಿಸ್ತು. ಯಾಕಂದರೆ ಈ ಥರ ನಾನು ಮೊಬೈಲ್ಗಳಲ್ಲೆಲ್ಲ ನೋಡಿದ್ದೀನಿ, ಪಾರ್ಟಿ ಹಾಲ್ಗಳೆಲ್ಲ ಸಿಂಪಲ್ಲಾಗಿ ಇರುತ್ತೆ, ಈ ಥರನೇ ಇರುತ್ತೆ ಅಂತ ಒಂದು ಪ್ಲ್ಯಾನಿಂಗ್ ಇರ್ತಿತ್ತು. ಬಟ್ ಹೋಗೋದ್ಮೇಲೆ ತುಂಬ ಥರ ಗ್ರ್ಯಾಂಡ್ ಲುಕ್ ಅಂತ ಅನ್ನಿಸ್ತಿತ್ತು, ನೋಡೋದಕ್ಕೂ ಚೆನ್ನಾಗಿ ಅನ್ನಿಸ್ತು. ಸೊ ಕೇಕೆಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾಯಿದ್ರು. ಅಫೋರ್ಟೇಬಲ್ ಪ್ರೈಸೇ ಇದೆ, ಇನ್ನಷ್ಟು ಕಾಸ್ಟ್ಲಿ ಅಂತ ಅನ್ನಿಸ್ತಿಲ್ಲ. ಚೆನ್ನಾಗಿತ್ತು. ಅಲ್ಲೆಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಬರ್ಡೇಗೆ ಅಂತ ನಾನು ಏನೇ ಸರ್ಪ್ರೈಸ್ ಮಾಡ್ತೀನಿ ಅಂತ ಅಂದಿದ್ದು ಅವ್ರಿಗೆ ಈಸಿಯಾಗಿ ಗೊತ್ತಾಗ್ತಿತ್ತು. ಸೊ ನಾನು ಏನೇ ಗಿಫ್ಟ್ ಮಾಡ್ತೀನಿ, ಇಲ್ಲ ನಾನು ಏನೇ ಮಾಡಿದ್ರೂ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ತಿತ್ತು. ಸೊ ಸರ್ಪ್ರೈಸ್ ಅಂತ ಅವ್ರಿಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತಲೇ ಹೊರಗಡೆ ಕರ್ಕೊಂಡೋಗಿದ್ರು. ಸೊ ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ ಅಂತ ಅನ್ನಿಸ್ತು. ಆ ಥರ ಡೆಕೋರೇಟ್ ನೋಡಿ ಗ್ರ್ಯಾಂಡ್ ಡೆಕೋರೇಟ್ ಅಂತ ಅನ್ನಿಸ್ತಿತ್ತು, ನೋಡೋಕ್ಕೂ ಚೆನ್ನಾಗಂತ ಅನ್ನಿಸ್ತಿತ್ತು. ಸೊ ಅವ್ರಿಗೂ ಖುಷಿ ಆಯಿತು. ಸೊ ನಾನು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತು. ಊಟಕ್ಕೆ ಅಂತೇಳಿ ಉಡುಪಿ ಹೋಟೆಲ್ಗೆ ಹೋದ್ವಿ. ತುಂಬ ಚೆನ್ನಾಗಂತ ಅನ್ನಿಸ್ತು. ಅಲ್ಲಿನೂ ಕೂಡ ಹೈದರಾಬಾದ್ ಬಿರಿಯಾನಿ ಟ್ರೈ ಮಾಡಿದ್ವಿ. ನೋಡೋದಕ್ಕೆ ಡಿಫ್ರೆಂಟ್ ಅಂತ ಅನಿಸಿದ್ರು, ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ನೀವೊಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ.